ಟೆನ್ಷನ್ ಅವ್ರಿಗಿರುತ್ತೆ. ಆದರೆ ಕಾನೂನಾತ್ಮಕವಾಗಿ ಜಾಮೀನು ಸಿಗೋ ಸಾಧ್ಯತೆ ಇದೆಯಾ ಇಲ್ವಾ ಒಂದಷ್ಟು ಅಂಶಗಳನ್ನು ಇದಕ್ಕೆ ಪೂರಕವಾಗಿ ಗಮನಿಸ್ತಾ ಹೋಗೋಣ. ನಾಳೆ ಜಾಮೀನು ಕೋರಿ ದರ್ಶನ್ ಪರ ವಕೀಲರು ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾರೆ. ಆದರೆ ಇದೇ ಪ್ರಕರಣ, ಬೇರೆ ಪ್ರಕರಣದ ಹೋಲಿಕೆ ಬೇಡ. ಇದೇ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನ ಆರೋಪಿಗಳ ಪೈಕಿ 5 ಮಂದಿ ಆರೋಪಿಗಳು, ಇನ್ಕ್ಲೂಡಿಂಗ್ ಈ ಪ್ರಕರಣದ ಆರೋಪಿ ಸಂಖ್ಯೆ 1 ಪವಿತ್ರ ಗೌಡ, 5 ಮಂದಿ ಕೋರ್ಟ್ಗೆ ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಪ್ರಕರಣದ A1 ಪವಿತ್ರ ಗೌಡ ಸೇರಿದಂತೆ 5 ಜನ ಬೇಲ್ ಅರ್ಜಿಯನ್ನು ಸಲ್ಲಿಸಿದ್ರು. ಅವರು ಕೊಟ್ಟಷ್ಟೇ ಸ್ಪೀಡ್ನಲ್ಲಿ ಲೋವರ್ ಕೋರ್ಟ್, ಕೆಳಹಂತದ ನ್ಯಾಯಾಲಯ ಈ ಬೇಲ್ ಅರ್ಜಿಯನ್ನು ವಜಾ ಮಾಡಿದೆ. ಬೇಲ್ ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಅರ್ಥದ ತೀರ್ಪನ್ನು ನೀಡಿದೆ. ಸೆಷನ್ಸ್ ಕೋರ್ಟ್ನಿಂದ ಜಾಮೀನು ಅರ್ಜಿ ವಜಾ ಆಗ್ತಾ ಇದ್ದಂತೆ ಹೈಯರ್ ಕೋರ್ಟ್ನಲ್ಲಿ ಇದನ್ನು ಪ್ರಶ್ನೆ ಮಾಡೋ ಸಾಧ್ಯತೆಗಳು, ಅವಕಾಶಗಳು ಎಲ್ರಿಗೂ ಕೂಡ ಇರುತ್ತೆ ಆರೋಪಿಗಳಿಗೆ. ಅದೇ ರೀತಿಯಲ್ಲಿ ಸೆಷನ್ಸ್ ಕೋರ್ಟ್ನಲ್ಲಿ ವಜಾ ಆದ ಬೆನ್ನಲ್ಲೇ ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಈ ಪ್ರಕರಣದ ಆರೋಪಿ ಸಂಖ್ಯೆ 1 ಪವಿತ್ರ ಗೌಡ ಹೈಕೋರ್ಟ್ಗೆ ಇದೀಗ ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಲೋವರ್ ಕೋರ್ಟ್ನಲ್ಲಿ ರಿಜೆಕ್ಟ್ ಆಗಿದೆ, ಹೈಕೋರ್ಟ್ನಲ್ಲಿ ಸಿಗುತ್ತಾ ಗೊತ್ತಿಲ್ಲ. ಆದರೆ ಇದರಿಂದ ಒಂದಂತೂ ಸ್ಪಷ್ಟ, ಸುಲಭವಾಗಿ ಈ ಕೊಲೆ ಪ್ರಕರಣದ ಆರೋಪಿಗಳಿಗೆ ಜಾಮೀನು ಸಿಗೋ ಸಾಧ್ಯತೆ ಕಡಿಮೆ. 5 ಜನ, ಬರೋಬ್ಬರಿ 5 ಜನ ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಸಿದ್ರು. 5 ಜನರ ಅರ್ಜಿಯನ್ನು ಸೆಷನ್ಸ್ ಕೋರ್ಟ್ ಸ್ಕ್ವಾಶ್ ಮಾಡಿದೆ, ಅರ್ಜಿಯನ್ನು ವಜಾ ಮಾಡಿದೆ. ಇಲ್ಲಿ ಒಂದಂಶ ವ್ಯತ್ಯಾಸ ಏನಂತಂದ್ರೆ, ಈ 5 ಜನ ಅರ್ಜಿ ಸಲ್ಲಿಕೆ ಆಗೋ ಸಂದರ್ಭದಲ್ಲಿ ಚಾರ್ಜ್ ಶೀಟ್ ಸಬ್ಮಿಟ್ ಆಗಿರಲಿಲ್ಲ. ಆದರೆ ದರ್ಶನ್ ಅವರು ನಾಳೆ ಇನ್ ಕೇಸ್ ಏನಾದರೂ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ರೆ ಚಾರ್ಜ್ ಶೀಟ್ ಸಬ್ಮಿಷನ್ ಆಗಿದೆ. ಇದೊಂದು ವ್ಯತ್ಯಾಸವನ್ನು ಹೊರತುಪಡಿಸಿದ್ರೆ ಕೋರ್ಟ್ ಬೇರೆ ಎಲ್ಲ ಅಂಶಗಳನ್ನು ಸಮಾನವಾಗಿ ಪರಿಗಣಿಸುವ ಸಾಧ್ಯತೆಯೇ ಹೆಚ್ಚಿದೆ. ಕೊಲೆ ಕೇಸ್ನಲ್ಲಿ ದರ್ಶನ್ ಅರೆಸ್ಟ್ ಆಗಿದ್ದು ಜೂನ್ 11ಕ್ಕೆ. ಅದಾದ ನಂತರ ಪ್ರಾಥಮಿಕ ಹಂತದ ತನಿಖೆಯನ್ನು ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ, ಅದೇ ಶಾಮಿಯಾನ ಕವರ್ ಆಗಿದ್ದ ಪೊಲೀಸ್ ಸ್ಟೇಷನ್ ಅಲ್ಲಿಟ್ಟು ನಡೆಸಿದ ಪೊಲೀಸರು ಸ್ಪಾಟ್ ಮಹಜರು ಇತ್ಯಾದಿಯನ್ನು ಮುಗಿಸಿದ್ರು. ಅದಾದ ನಂತರ ಪರಪ್ಪನ ಅಗ್ರಹಾರಕ್ಕೆ ಕಳಿಸಿದ್ರು. ಪರಪ್ಪನ ಅಗ್ರಹಾರದಲ್ಲಿದ್ದ ಸಂದರ್ಭದಲ್ಲಿ ಜೂನ್ 22ನೇ ತಾರೀಕು ತನಿಖೆ ಒಂದು ಹಂತಕ್ಕೆ ಮುಗಿದಿದೆ, ನೀವು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ಕೊಳ್ಬಹುದು ಅಂತ ಹೇಳಿ ತನಿಖಾಧಿಕಾರಿಗಳು ತಿಳಿಸಿದ್ರು. ಅದರಂತೆ ಕೋರ್ಟ್ ನ್ಯಾಯಾಂಗ ಬಂಧನವನ್ನು ವಿಧಿಸಿ ಆದೇಶವನ್ನು ಕೊಡ್ತು. ಯಾವಾಗ? ಜೂನ್ 22ನೇ ತಾರೀಕು. ಅಲ್ಲಿಂದ ಇಲ್ಲಿವರೆಗೂ ಕೂಡ ಬರೋಬ್ಬರಿ 5 ಬಾರಿ ನ್ಯಾಯಾಂಗ ಬಂಧನದ ಅವಧಿಯನ್ನು ವಿಸ್ತರಿಸ್ತಾ ಬಂದಿದೆ ಕೋರ್ಟ್. 5 ಬಾರಿ. ನಾಳೆ 5ನೇ ಬಾರಿಗೆ ಈ ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯವಾಗ್ತಾ ಇದೆ. ಮತ್ತೆ ಕೋರ್ಟ್ ಮುಂದೆ ಹಾಜರಾಗ್ತಾರೆ. ಇದರ ನಡುವೆ ಬೇಲ್ಗೆ ಅಪ್ಲಿಕೇಶನ್. ಈ ಮಧ್ಯೆ ನಾಳೆ ಸೆಷನ್ಸ್ ಕೋರ್ಟ್ಗೆ ದರ್ಶನ್ ಜಾಮೀನು ಅರ್ಜಿ ಸಲ್ಲಿಕೆ ಆಗೋ ಸಾಧ್ಯತೆ ಇದೆ. ಇದೆಲ್ಲವನ್ನ ಗಮನಿಸಿರುವ ನ್ಯಾಯಾಲಯ ಜಾಮೀನು ಅರ್ಜಿಯನ್ನು ಯಾವ ರೀತಿ ಗಮನಿಸುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಈ ಜಾಮೀನು ಅರ್ಜಿ ಸಲ್ಲಿಕೆ ಆದ ಸಂದರ್ಭದಲ್ಲಿ ನ್ಯಾಯಾಲಯ ಪರಿಗಣಿಸುವ ಮತ್ತೊಂದು ಪ್ರಮುಖ ಅಂಶ ಅಂದರೆ, ಈ ಆರೋಪಿ, ಯಾವ ಆರೋಪಿ ಜಾಮೀನನ್ನ ಕೋರಿ ಅರ್ಜಿಯನ್ನು ಸಲ್ಲಿಸ್ತಾರೋ ಅವರ ವಿರುದ್ಧವಾಗಿ ದಾಖಲಾಗಿರುವ ಪ್ರಕರಣ ಎಷ್ಟು ತೀವ್ರವಾದದ್ದು, ಯಾವ್ಯಾವ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಲಾಗಿದೆ ಅನ್ನೋದನ್ನ ಕೂಡ ಕೋರ್ಟ್ ಪರಿಗಣಿಸಿ ಜಾಮೀನನ್ನು ನೀಡಬೇಕಾ ಬೇಡವಾ ಅನ್ನೋದನ್ನ ನಿರ್ಧಾರ ಮಾಡುತ್ತೆ. ದರ್ಶನ್ ಪ್ರಕರಣದಲ್ಲಿ, ಅಂದರೆ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಮೇಲೆ ಯಾವ್ಯಾವ ಸೆಕ್ಷನ್ನಲ್ಲಿ ಕೇಸ್ ಇದೆ ಗಮನಿಸ್ತಾ ಹೋಗೋಣ. ಎಷ್ಟು ಗಂಭೀರವಾಗಿದೆ ಆರೋಪ ಅನ್ನೋದನ್ನ ಗಮನಿಸ್ತಾ ಹೋಗೋಣ. IPC ಸೆಕ್ಷನ್, ಯಾಕಂತಂದ್ರೆ ಕೊಲೆ ಆದ ಸಂದರ್ಭದಲ್ಲಿ ಇನ್ನೂ BNS ಅಪ್ಲೈ ಆಗಿರಲಿಲ್ಲ. ಹೀಗಾಗಿ ಇಡೀ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರಣೆ ನಡೀತಾ ಇರೋದು ಹಿಂದಿನ ಹಳೆಯ IPC ಸೆಕ್ಷನ್ಗಳ ಅಡಿಯಲ್ಲೇನೆ. IPC ಸೆಕ್ಷನ್ 302ರ ಅಪರಾಧ, ಆ ಆರೋಪ ದರ್ಶನ್ ಅವ್ರ ಮೇಲಿದೆ. ಏನಿದು IPC ಸೆಕ್ಷನ್ 302 ಕೊಲೆ ಆರೋಪ? ಇದಕ್ಕೆ ಸಾಬೀತಾಗಿದ್ದೇ ಆದಲ್ಲಿ ಜೀವಾವಧಿ ಅಥವಾ ಮರಣ ದಂಡನೆ, ಅದರ ಜೊತೆಗೆ ದಂಡ ವಿಧಿಸುವ ಸಾಧ್ಯತೆಗಳಿದೆ. ಇದರ ಜೊತೆಗೆ IPC ಸೆಕ್ಷನ್ 363, 364A ಅಡಿಯಲ್ಲೂ ಕೂಡ ದರ್ಶನ್ ವಿರುದ್ಧವಾಗಿ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ. ಕಿಡ್ನಾಪ್, ಕೊಲೆ ಉದ್ದೇಶದಿಂದ ಮಾಡಲಾದ ಅಪರಾಧ, ಈ ಆರೋಪ ದರ್ಶನ್ ಅವರ ಮೇಲಿದೆ. IPC ಸೆಕ್ಷನ್ 363, 364A ಇದರ ಅಡಿಯಲ್ಲಿ ತಪ್ಪು ಮಾಡಿರೋದು ನಿಜ ಅಂತ ಹೇಳಿ ಇನ್ ಕೇಸ್ ಏನಾದರೂ ಸಾಬೀತಾದರೆ ಜೀವಾವಧಿ ಅಥವಾ ಮರಣ ದಂಡನೆ ಮತ್ತು ದಂಡವನ್ನು ವಿಧಿಸುವ ಸಾಧ್ಯತೆಗಳಿರುತ್ತೆ. ಇದರ ಜೊತೆಯಲ್ಲೇ IPC ಸೆಕ್ಷನ್ 201, IPC ಸೆಕ್ಷನ್ 201ರ ಅಡಿಯಲ್ಲಿ ಕೇಸ್ ದಾಖಲಾಗಬೇಕು ಅಂತಂದ್ರೆ ಸಾಕ್ಷ್ಯ ನಾಶದ ಪ್ರಯತ್ನಗಳಾಗಿರಬೇಕು. ಸಾಕ್ಷ್ಯ ನಾಶದ ಪ್ರಯತ್ನ ಆಗಿದೆ ಅಂತ ಹೇಳಿ ಖುದ್ದು ಪೊಲೀಸರೇ ಹೇಳ್ತಾರೆ. ಈ ಪ್ರಕರಣದಲ್ಲಿ ನಿಮಗೆ ನೆನಪಿರಬಹುದು,
ಮೊದಲನೇದಾಗಿ ಸರೆಂಡರ್ ಆಗಿದ್ದು 3 ಜನ, ದುಡ್ಡಿನ ವಿಚಾರ ಕೊಲೆ ಮಾಡಿಬಿಟ್ವಿ ಅಂತ ಹೇಳಿ ಅಲ್ಲೇ ಶುರುವಾಯಿತು ಸಾಕ್ಷ್ಯನಾಶ. ಅಸಲಿ ಉದ್ದೇಶವನ್ನ ಮರೆಮಾಚೋ ಪ್ರಯತ್ನ. ಯಾವ ವಿಚಾರ ಕೊಲೆ ಆಗಿರೋದು? ಪವಿತ್ರ ಗೌಡಗೆ ಮೆಸೇಜ್ ಕಳಿಸ್ದ ರೇಣುಕಾಸ್ವಾಮಿ, ಹೀಗಾಗಿ ಕರೆಸಿ ಕಿಡ್ನಾಪ್ ಮಾಡಿಸಿ ಕೊಲೆ ಮಾಡಲಾಯಿತು ಅನ್ನೋ ಆರೋಪ. ಬಟ್ ಪೊಲೀಸರ ಮುಂದೆ ಹೋಗಿದ್ದು ದುಡ್ಡಿಸ್ಕೊಂಡಿದ್ದ ರೇಣುಕಾಸ್ವಾಮಿ, ಕೊಡ್ಲಿಲ್ಲ, ಗಲಾಟೆ ಆಯಿತು, ಹೀಗಾಗಿ ಕೊಲೆ ಆಗೋಯ್ತು ಅಚಾನಕ್ಕಾಗಿ ಹೇಳಿದ್ರು 3 ಜನ. ಫಸ್ಟಿಗೆ ಸಿಗಾಕೊಂಡವ್ರು, ಅವರಾಗೆ ಹೋಗಿ ಸರೆಂಡರ್ ಆದವರು. ಅಲ್ಲಿಂದಲೇ ಪ್ರಾರಂಭವಾಯಿತು ಸಾಕ್ಷ್ಯ ನಾಶ ಮಾಡುವ ಪ್ರಯತ್ನ. ಕೇವಲ ಇಷ್ಟು ಮಾತ್ರ ಅಲ್ಲ, ದುಡ್ಡು ಕೊಟ್ಟು ಬುಕ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ನಾನೇ ಕೊಲೆ ಮಾಡಿದೆ ಅಂತ ಹೇಳಿ ತಪ್ಪೊಪ್ಕೊಂಡು ಸರೆಂಡರ್ ಆಗು ಅಂತ ಹೇಳಿ ಅನ್ನೋ ಆರೋಪ ಕೂಡ ಇದೆ ದರ್ಶನ್ ಮೇಲೆ. ಇದಕ್ಕೆ ಪೂರಕವಾಗಿ ಒಂದಷ್ಟು ಹಾರ್ಡ್ ಕ್ಯಾಶ್ ಹಣವನ್ನ, ನಗದನ್ನ ಸೀಸ್ ಮಾಡಿದ್ದಾರೆ ದರ್ಶನ್ ಅವರ ಮನೆಯಿಂದ. ಇದು ಕೂಡ ಸಾಕ್ಷ್ಯನಾಶ. ಇದು ಪ್ರೂವ್ ಆದರೆ ಈಗ ಇನ್ನೂ ಇರೋದು ಆರೋಪ. ತನಿಖೆಯಾಗಿ ಕೋರ್ಟ್ನಲ್ಲಿ ವಿಚಾರಣೆ ಆಗಿ ಈಗ ಆಗಿರುವ ಆರೋಪಗಳು ಅಪರಾಧವೇ ಅನ್ನೋದು ಪ್ರೂವ್ ಆದರೆ 7 ವರ್ಷದವರೆಗೂ ಜೈಲು ಶಿಕ್ಷೆಯನ್ನ ಅನುಭವಿಸುವ ಅನಿವಾರ್ಯತೆ, ಅದರ ಜೊತೆಗೆ ದಂಡ ಕೂಡ ಕಟ್ಟಬೇಕಾಗುತ್ತೆ ದರ್ಶನ್. IPC ಸೆಕ್ಷನ್ 506 ಕ್ರಿಮಿನಲ್ ಬೆದರಿಕೆಯನ್ನ ಒಡ್ಡಿದ ಆರೋಪ. ಇದು ಪ್ರೂವ್ ಆದರೆ 2 ವರ್ಷ ಜೈಲು ಅಥವಾ ದಂಡ ಆಗೋ ಸಾಧ್ಯತೆ ಇದೆ. IPC ಸೆಕ್ಷನ್ 330 ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ ಆರೋಪ. ದರ್ಶನ್ ಪ್ಯಾಂಟ್ ಮೇಲೆ ಬ್ಲಡ್ಡು, ಶೂ ಅಲ್ಲಿ ಬ್ಲಡ್ಡು, ಹಾಗೆ ಟವರ್ ಲೊಕೇಶನ್ ಹೇಳ್ತಿದ್ದೆ ದರ್ಶನ್ ಅಲ್ಲೇ ಇದ್ರು ಅಂತ. ಒಂದಷ್ಟು ಫೋಟೋಗಳು ಹಾಗೆ CCTVಯ ಫೂಟೇಜ್ಗಳು ಇದೆಲ್ಲವೂ ಹೇಳ್ತಾ ಇದೆ ದರ್ಶನ್ಗೂ ಈ ಕೊಲೆಗೂ ನೇರವಾಗಿ ಸಂಬಂಧ ಇದೆ ಅಂತ ಹೇಳಿ. ನಾವು ಹೇಳ್ತಿರೋದಲ್ಲ, ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿರೋ ಅಂಶ. ದರ್ಶನ್ ಎಲ್ಲೆಲ್ಲಿ ಹೇಗೆ ಹೊಡೆದಿದ್ರು ಅನ್ನೋದಕ್ಕೂ ಕೂಡ ಪೂರಕವಾದ ಒಂದಷ್ಟು ಸಾಕ್ಷ್ಯಗಳು ಈಗ ಆಲ್ರೆಡಿ ತನಿಖಾಧಿಕಾರಿಗಳು ಸಂಗ್ರಹಿಸಿದ್ದಾರೆ. ಹಾಗೆ ಅದನ್ನೇನೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹೀಗಾಗಿ ಮಾರಣಾಂತಿಕ ಹಲ್ಲೆ, ಸತ್ ಹೋಗೋ ಹಾಗೆ ಹೊಡೆದಿದ್ದಾರೆ ರೇಣುಕಾಸ್ವಾಮಿಗೆ ಅನ್ನೋ ಆರೋಪ ಇದರ ಅಡಿಯಲ್ಲೇ ದಾಖಲಾಗಿದೆ ಪ್ರಕರಣ. ಇದು ಪ್ರೂವ್ ಆಗಿದ್ದೇ ಆದಲ್ಲಿ 7 ವರ್ಷದವರೆಗೂ ಜೈಲು ಶಿಕ್ಷೆ ಹಾಗೆ ದಂಡ. IPC ಸೆಕ್ಷನ್ 120A ಅಪರಾಧಿಕ ಕೃತ್ಯವನ್ನ ಎಸಗೋದು, ಕಾನೂನು ಬಾಹಿರವಾದ ಕೃತ್ಯವನ್ನ ಎಸಗೋದು. ಅಪರಾಧದ ಆಧಾರದ ಮೇಲೆ ಜೈಲಾಗತ್ತೆ. ಯಾವ ಪ್ರಮಾಣದ ಅಪರಾಧ, ಯಾವ ರೀತಿಯ ಅಪರಾಧ ಅನ್ನೋದರ ಆಧಾರದ ಮೇಲೆ ಜೈಲು ಶಿಕ್ಷೆಯನ್ನ ಈ ಪ್ರಕರಣದಲ್ಲಿ, ಅಂದ್ರೆ ಈ ಸೆಕ್ಷನ್ ಅಡಿಯಲ್ಲಿ ದಾಖಲಾಗಿರುವ ಕೇಸ್ನಲ್ಲಿ ವಿಧಿಸುವ ಸಾಧ್ಯತೆ ಇದೆ. IPC ಸೆಕ್ಷನ್ 384 ಸುಲಿಗೆ 3 ವರ್ಷ ಜೈಲು. ಈ ಪ್ರಕರಣದಲ್ಲಿ ದರ್ಶನ ನೇರ ಪಾತ್ರ ಇಲ್ಲದೆ ಹೋದ್ರೂ ಕೂಡ ಇತರೆ ಆರೋಪಿಗಳು ರೇಣುಕಾಸ್ವಾಮಿ ಮೈ ಮೇಲಿದ್ದ ಒಡವೆಯನ್ನ, ಚಿನ್ನಾಭರಣವನ್ನ, ಹಾಗೆ ಆತನ ಬಳಿ ಇದ್ದ ಹಣವನ್ನ ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ, ಆತನಿಂದ ಸುಲಿಗೆ ಮಾಡಿದ್ದಾರೆ ಅನ್ನೋ ಆರೋಪ ಕೂಡ ಇದೆ. ಇನ್ನು IPC ಸೆಕ್ಷನ್ 148 ಮಾರಕಾಸ್ತ್ರಗಳ ಬಳಕೆ, ಲಾರಿಗೆ ಹೋಗಿ ಗುದ್ದಿರೋದು, ಮೆಗ್ಗರ್ ಮಷಿನ್ನಲ್ಲಿ ಕರೆಂಟ್ ಶಾಕ್ ಕೊಟ್ಟಿರೋದು, ಲಾಠಿ ಮುರಿದು ಹೋಗೋ ಹಾಗೆ ಹೊಡೆದಿರೋದು. ಇದಿಷ್ಟು ಮಾತ್ರವಲ್ಲ, FSLನ ರಿಪೋರ್ಟ್ನ ಆಧಾರದ ಮೇಲೆ ಚಾರ್ಜ್ ಶೀಟ್ ಸಬ್ಮಿಷನ್ ಮಾಡಿರೋದ್ರಲ್ಲಿ ಮಾರಕಾಸ್ತ್ರಗಳನ್ನು ಬಳಕೆ ಮಾಡಿ ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಲಾಗಿದೆ ಅನ್ನೋದು ಉಲ್ಲೇಖ ಇದೆ. ಇದು ಪ್ರೂವ್ ಆದರೆ 3 ವರ್ಷ ಜೈಲು ವಾಸವನ್ನು ಅನುಭವಿಸಬೇಕಾಗತ್ತೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. IPC ಸೆಕ್ಷನ್ 120B ಒಳಸಂಚು 2 ವರ್ಷ ಮೇಲ್ಪಟ್ಟ ಶಿಕ್ಷೆ ಆಗೋ ಸಾಧ್ಯತೆ ಇದೆ. IPC ಸೆಕ್ಷನ್ 355 ಒತ್ತಡ ಹೇರಿ ಹತ್ಯೆಯನ್ನ ಮಾಡೋದು, 2 ವರ್ಷ ಜೈಲು ಶಿಕ್ಷೆಯನ್ನ ಅನುಭವಿಸಬೇಕಾಗತ್ತೆ ಪ್ರೂವ್ ಆಗಿದ್ದಲ್ಲಿ. IPC ಸೆಕ್ಷನ್ 143 ಕಾನೂನು ಬಾಹಿರವಾಗಿ ಸಭೆ ಮಾಡೋದು, ಅದೇ ಸ್ಟೋನಿ ಬ್ರೂಕಲ್ಲಿ ಮಾಡಿದ್ರಲ್ಲ, ಇನ್ ಕೇಸ್ ಇದೇ ಕಾರಣಕ್ಕೆ ಮಾಡಿದ್ದು ಅನ್ನೋದು ಪ್ರೂವ್ ಆದರೆ 6 ತಿಂಗಳು ಜೈಲು ಶಿಕ್ಷೆಯನ್ನ ಅನುಭವಿಸಬೇಕಾಗತ್ತೆ. ಇನ್ನು IPC ಸೆಕ್ಷನ್ 147 ಗಲಭೆ, ಗುಂಪು ಕಟ್ಕೊಂಡು ಗಲಭೆಯನ್ನು ಮಾಡೋದು, 2 ವರ್ಷ ಜೈಲು ವಾಸವನ್ನು ಅನುಭವಿಸಬೇಕಾಗತ್ತೆ. IPC ಸೆಕ್ಷನ್ 149 ಗುಂಪಿನಲ್ಲಿ ಸೇರಿ ಹಲ್ಲೆ ಮಾಡೋದು, 17 ಜನ ಈ ಪ್ರಕರಣದಲ್ಲಿ ಆರೋಪಿಗಳು, ಗುಂಪಲ್ವಾ ಅದು. ಇದು ಪ್ರೂವ್ ಆಗಿದ್ದೇ ಆದಲ್ಲಿ ಯಾವ ರೀತಿಯ ಪ್ರಮಾದ ಇದು ಅನ್ನೋದರ ಆಧಾರದ ಮೇಲೆ ಜೈಲು ವಾಸವನ್ನು ಅನುಭವಿಸಬೇಕಾಗತ್ತೆ. ಇಷ್ಟೆಲ್ಲ ಸೆಕ್ಷನ್ಗಳ ಅಡಿಯಲ್ಲಿ ಪ್ರತ್ಯೇಕವಾಗಿ ದರ್ಶನ್ ಮೇಲೇನೆ ಕೇಸ್ ದಾಖಲಾಗಿದೆ. ಇದನ್ನ ಕೂಡ, ಎಲ್ಲ ಸೆಕ್ಷನ್ಗಳನ್ನು ಕೂಡ ನಾಳೆ ಕೋರ್ಟ್ ಜಾಮೀನನ್ನ ನೀಡಬೇಕಾ ಬೇಡವಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಲಂಕುಷವಾಗಿ ಪರಾಮರ್ಶೆಗೆ ಒಳಪಡಿಸುವ ಸಾಧ್ಯತೆ ಇದೆ. ಕಾದ್ ನೋಡೋಣ, ನಾಳೆ ಬೇಲ್ಗೆ ಅಪ್ಲಿಕೇಶನ್ ಹಾಕ್ತಾರಾ, ಹಾಕಿದ ನಂತರದಲ್ಲಿ ಕೋರ್ಟ್ ಇದನ್ನು ಯಾವ ರೀತಿ ಪರಿಗಣಿಸುತ್ತೆ ಅಂತ ಹೇಳಿ.